Hello guys, welcome back to my channel Students World of Kriju and subscribe my channel for more videos. Like this video, share this video. ಈ ಒಂದು ವಿಡಿಯೋದಲ್ಲಿ BA 4th ಸೆಮಿಸ್ಟರ್ನ ಕನ್ನಡ ಅಧ್ಯಾಯ 2 ಅಹಿಂಸೆಯ ಘಟಕ 2 ಆಗಿರ್ತಕ್ಕಂಥ ಇತಿಹಾಸ ಚೆನ್ನಪ್ಪ ಅಂಗಡಿ ಅವರು ಬರೆದಿರ್ತಕ್ಕಂತಹ ಪದ್ಯದ ಸಂಪೂರ್ಣ ಸಾರಾಂಶವನ್ನು ನೋಡ್ಬೋದು. ಮೊದಲನೇದಾಗಿ ಕವಿ ಪರಿಚಯ. ಚೆನ್ನಪ್ಪ ಅಂಗಡಿ ಅವರು ಹಾವೇರಿ ಜಿಲ್ಲೆಯ ಬೊಮ್ಮನಹಳ್ಳಿ ತಾಲೂಕಿನಲ್ಲಿ 1969ರಲ್ಲಿ ಜನಿಸಿದರು. ಕೃಷಿ ವಿಜ್ಞಾನದ ಸ್ನಾತಕೋತ್ತರ ಪದವೀಧರರು. ಕವನ ಸಂಕಲನಗಳು: ಮಠದ ಬೆಳಕಿನ ಸಾಂತ್ವನ, ಭೂಮಿ ತಿರುಗುವ ಶಬ್ದ, ಇನ್ನೂ ಕೊಟ್ಟೆನಾದೊಡೆ. ಕಥಾ ಸಂಕಲನಗಳು: ಮಣ್ಣಿನೊಳಗನ ಮರ್ಮ, ಕಿಬ್ಬದಿಯ ಕೀಲುಳುಕಿ ಸೋಮ. ವಿಮರ್ಶಾ ಸಂಕಲನಗಳು: ಚತುರಂಗ, ನೆಲದ ತೇವ. ಪ್ರಶಸ್ತಿಗಳು: ಪೇರ್ಲ ಕಾವ್ಯ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರತ್ನಾಕರ ವರ್ಣಿ ಅನಾಮಿಕ ಪ್ರಶಸ್ತಿ, ಶ್ರೇಷ್ಠ ಸಾಹಿತ್ಯಗಾರ ಪ್ರಶಸ್ತಿ ಇನ್ನೂ ಮೊದಲಾದ ಪ್ರಶಸ್ತಿಗಳು ದೊರೆತಿವೆ. ಪ್ರಸ್ತುತ ಇತಿಹಾಸ ಪದ್ಯವನ್ನು ಇನ್ನೂ ಕೊಟ್ಟೆನಾದೊಡೆ ಶೀರ್ಷಿಕೆಯ 3ನೇ ಕವನ ಸಂಕಲನದಿಂದ ಆಯ್ದಿದೆ. ಸಾರಾಂಶ: ಕನ್ನಡ ಸಾಹಿತ್ಯದಲ್ಲಿ ಆಧುನಿಕ ಕಾವ್ಯವು ಮನುಷ್ಯನ ಜೀವನದ ಅಂತರಂಗವನ್ನು, ಸಮಾಜದ ಬದಲಾವಣೆಗಳನ್ನು ಮತ್ತು ಮಾನವೀಯ ಮೌಲ್ಯಗಳನ್ನು ಪ್ರಶ್ನಿಸುವ ಒಂದು ಶಕ್ತಿಯುತ ಮಾಧ್ಯಮವಾಗಿದೆ. ಇಂತಹ ಕಾವ್ಯಗಳಲ್ಲಿ ಚೆನ್ನಪ್ಪ ಅಂಗಡಿಯವರ ಇತಿಹಾಸ ಎಂಬ ಪದ್ಯವು ವಿಶೇಷ ಸ್ಥಾನ ಹೊಂದಿದೆ. ಈ ಕಾವ್ಯವು ಕೇವಲ ಇತಿಹಾಸದ ಕಥನವಾಗಿಲ್ಲ, ಬದಲಿಗೆ ಮನುಷ್ಯನ ಉದ್ಭವದಿಂದ ಹಿಡಿದು ಇಂದಿನ ಸಾಮಾಜಿಕ, ಧಾರ್ಮಿಕ ಮತ್ತು ಮಾನವೀಯ ಸ್ಥಿತಿಯವರೆಗೆ ಒಂದು ದಾರ್ಶನಿಕ ಯಾನವನ್ನು ಚಿತ್ರಿಸುತ್ತದೆ. ಈ ಪದ್ಯದಲ್ಲಿ ಕವಿ ಮನುಷ್ಯನ ಪ್ರಾರಂಭಿಕ ಜೀವನ, ಅವನ ಅಭಿವೃದ್ಧಿ, ಧರ್ಮದ ರೂಪುಗೊಳಿಸುವಿಕೆ, ಕುಲ ವ್ಯವಸ್ಥೆ ಮತ್ತು ಅಂತಿಮವಾಗಿ ಮಾನವೀಯತೆಯ ಹುಡುಕಾಟವನ್ನು ಆಳವಾಗಿ ವಿಶ್ಲೇಷಿಸುತ್ತಾರೆ. ಮನುಷ್ಯನ ಹುಟ್ಟು ಮತ್ತು ಪ್ರಾರಂಭಿಕ ಜೀವನ. ಪದ್ಯದಲ್ಲಿ ಆಡಮ್ ಈವ್ ಎಂಬ ಉಲ್ಲೇಖವು ಮನುಷ್ಯನ ಮೂಲವನ್ನು ಸೂಚಿಸುತ್ತದೆ. ಇದು ಧಾರ್ಮಿಕ ಸಂಕೇತದ ಪುರಾಣವಾಗಿದ್ದರೂ ಕವಿ ಇದನ್ನು ಒಂದು ಸಾಮಾನ್ಯ ಮಾನವೀಯ ಸಂಕೇತವಾಗಿ ಬಳಸುತ್ತಾರೆ. ಮನುಷ್ಯನು ಮೊದಲು ಪ್ರಕೃತಿಯೊಳಗೆ ಅರಣ್ಯ ಪರಿಸರದಲ್ಲಿ ಸರಳವಾಗಿ ಬದುಕುತ್ತಿದ್ದನು. ಅವನು ತನ್ನ ದೇಹವನ್ನು ಎಲೆಗಳಿಂದ ಮುಚ್ಚಿಕೊಳ್ಳುತ್ತಿದ್ದನು. ಈ ಸ್ಥಿತಿಯಲ್ಲಿ ಅವನ ಜೀವನ ಪ್ರಕೃತಿಯೊಂದಿಗಿನ ನಿಕಟ ಸಂಬಂಧವನ್ನು ಹೊಂದಿತ್ತು. ಹಾಡು ಸಾಲು ಮರೆತು ಹೋಯಿತು ಎಂಬ ಸಾಲು ಮನುಷ್ಯನು ತನ್ನ ಮೂಲ ಸ್ವಭಾವವನ್ನು ಕಳೆದುಕೊಂಡನೆಂಬುದನ್ನು ಸೂಚಿಸುತ್ತದೆ. ಅವನು ನಿಧಾನವಾಗಿ ಸಹಜ ಜೀವನದಿಂದ ದೂರವಾಗಿ ಹೊಸ ರೀತಿಯ ಜೀವನವನ್ನು ಅಳವಡಿಸಿಕೊಂಡನು. ಪ್ರಕೃತಿ ಮತ್ತು ಜೀವಜಾಲದ ಮಹತ್ವ ಕವಿ ಮಣ್ಣು, ಹುಳು, ಹಲ್ಲಿ, ಹಾವು, ಗಿಡಮರಗಳು ಮುಂತಾದವುಗಳ ಮೂಲಕ ವರ್ಣಿಸಿದ್ದಾರೆ. ಇದು ಮನುಷ್ಯನ ಪ್ರಕೃತಿಯ ಒಂದು ಭಾಗ ಮಾತ್ರ ನೆನಪಿಸುತ್ತದೆ. ಪ್ರಕೃತಿಯೊಳಗಿನ ಈ ಜೀವಜಾಲವು ಪರಸ್ಪರ ಅವಲಂಬಿತವಾಗಿದ್ದು ಎಲ್ಲವೂ ಸಮಾನ ಮಹತ್ವ ಹೊಂದಿವೆ. ಆದರೆ ಮನುಷ್ಯನು ತನ್ನ ಅಭಿವೃದ್ಧಿಯೊಂದಿಗೆ ಪ್ರಕೃತಿಯಿಂದ ದೂರವಾಗುತ್ತಿದ್ದಾನೆ. ಇಲ್ಲಿ ಕವಿ ನೀಡುವ ಸಂದೇಶ ಪ್ರಕೃತಿ ಮತ್ತು ಜೀವಜಾಲವನ್ನು ಮನುಷ್ಯನು ಗೌರವಿಸಬೇಕು, ಅವುಗಳಿಲ್ಲದೆ ಅವನ ಅಸ್ತಿತ್ವವೇ ಇಲ್ಲ ಎಂಬುದಾಗಿದೆ. ಮಾನವ ಅಭಿವೃದ್ಧಿ ಮತ್ತು ಬದಲಾವಣೆಗಳು ಎರಡೇ ಎರಡು ಕಾಲು ಬಂದವು ಎಂಬ ಸಾಲು ಮನುಷ್ಯನ ಪ್ರಗತಿಯನ್ನು ಸೂಚಿಸುತ್ತದೆ. ಅವನು ನಿಂತು ನಡೆಯಲು ಕಲಿತನು, ಮನೆ ಕಟ್ಟಿದನು. ಈ ಅಭಿವೃದ್ಧಿಯೊಂದಿಗೆ ಸಮಾಜದ ರೂಪುಗೊಳಿಸುವಿಕೆ ನಡೆಯಿತು, ಸಂಸ್ಕೃತಿ ಬೆಳೆಯಿತು, ಜೀವನದಲ್ಲಿ ಸೌಲಭ್ಯಗಳು ಹೆಚ್ಚಾದವು. ಆದರೆ ಪ್ರಕೃತಿಯೊಂದಿಗೆ ಮನಸ್ಸಿನ ಶಾಂತಿ ಕಡಿಮೆಯಾಯಿತು. ಹೆದರಿ ಬೆದರಿ ಎಂಬ ಪದಗಳು ಮನುಷ್ಯನು ಭಯದಲ್ಲಿ ಬದುಕುತ್ತಿದ್ದನು ಎಂಬುದನ್ನು ತೋರಿಸುತ್ತದೆ. ಧರ್ಮ ಮತ್ತು ಆಚರಣೆಗಳ ಉದಯ. ಪದ್ಯದಲ್ಲಿ ಯಜ್ಞಕುಂಡ, ಅಗ್ನಿಸೋಮ, ಬಲಿ ಎಂಬ ಧಾರ್ಮಿಕ ಆಚರಣೆಗಳ ಆರಂಭವನ್ನು ತಿಳಿಸುತ್ತದೆ. ಮನುಷ್ಯನು ದೇವರನ್ನು ಕಲ್ಪಿಸಿಕೊಂಡನು, ಪೂಜೆ ಪುನಸ್ಕಾರಗಳನ್ನು ರೂಪಿಸಿದನು, ಯಜ್ಞ ಯಾಗಗಳನ್ನು ಪ್ರಾರಂಭಿಸಿದನು. ಆದರೆ ಈ ಧರ್ಮವು ಶುದ್ಧ ಆತ್ಮೀಯತೆಯ ಬದಲು ಕೆಲವೊಮ್ಮೆ ಆಚರಣೆಗಳಿಗೆ ಸೀಮಿತವಾಯಿತು. ಕುಲ ವ್ಯವಸ್ಥೆ ಮತ್ತು ಸಮಾಜದ ವಿಭಜನೆ. ಕೆಲವು ಅಂದು ಟಸ್ಸೆಯಾಗಿ ಎಂಬ ಸಾಲು ಸಮಾಜದಲ್ಲಿ ವರ್ಗೀಕರಣ ಆರಂಭದನ್ನು ತೋರಿಸುತ್ತದೆ. ಮಾನವರು ತಮ್ಮನ್ನೇ ವಿಭಜಿಸಿಕೊಂಡು ಉನ್ನತ ಅಧಮ ಎಂಬ ಭಾವನೆಗಳನ್ನು ನಿರ್ಮಿಸಿದರು ಹಾಗೂ ಸಮಾನತೆಯನ್ನು ಕಳೆದುಕೊಂಡರು. ಇದು ಸಮಾಜದಲ್ಲಿ ಅನ್ಯಾಯ, ಅಸಮಾನತೆಯನ್ನು ಉಂಟು ಮಾಡಿತು. ಧರ್ಮದ ಹೆಸರಿನಲ್ಲಿ ಅನ್ಯಾಯ. ಕವಿ ಕೇಳುವ ಪ್ರಶ್ನೆಗಳು: ಪಾಪ ಪ್ರಪಂಚವೆಲ್ಲಿಯದು? ಯಾವ ನ್ಯಾಯವು? ಯಾವ ದೈವವು? ಇವು ಸಮಾಜದಲ್ಲಿ ಭ್ರಷ್ಟಾಚಾರವನ್ನು ಪ್ರಶ್ನಿಸಿದವು. ಮನುಷ್ಯನು ಪಾಪ ಪುಣ್ಯ
ಎಂಬ ಕಲ್ಪನೆಗಳನ್ನು ಸೃಷ್ಟಿಸಿದನು. ಆದರೆ ಅವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ಇದರಿಂದ ಧರ್ಮವು ಕೆಲವೊಮ್ಮೆ ಮನುಷ್ಯನಿಗೆ ಭಯ ಮತ್ತು ಗೊಂದಲವನ್ನುಂಟು ಮಾಡಿತು. ಇತಿಹಾಸದ ನಿರ್ಮಾಣ ಪುಟಗಟ್ಟಲೆ ಇತಿಹಾಸದ ಅಧ್ಯಾಯಗಳು ಎಂಬ ಸಾಲು ಮಾನವನ ಇತಿಹಾಸದ ಬೆಳವಣಿಗೆಯನ್ನು ಸೂಚಿಸುತ್ತದೆ. ಇತಿಹಾಸವು ಮನುಷ್ಯನ ಅನುಭವಗಳ ಸಂಕಲನ, ಸಮಾಜದ ಬೆಳವಣಿಗೆಯ ದಾಖಲೆ, ಮಾನವ ಚಿಂತನೆಯ ಪ್ರತಿಬಿಂಬ. ಆದರೆ ಕವಿ ಸೂಚಿಸುವಂತೆ ಕೆಲವೊಮ್ಮೆ ಸತ್ಯವನ್ನು ಮರೆಮಾಚಬಹುದು. ಮಾನವೀಯತೆಯ ಕಳೆತ ಮತ್ತು ಹುಡುಕಾಟ, ಕುಲವಿರದ ವಲಸೆಯಾನ, ಎಲ್ಲಿರೋದು ಭವಯಾನ ಎಂಬ ಸಾಲು ಎಲ್ಲರೂ ಒಂದೇ ಮೂಲದಿಂದ ಬಂದವರು ಎಂಬುದನ್ನು ಹೇಳುತ್ತದೆ. ಆದರೆ ಮನುಷ್ಯ ತನ್ನನ್ನೇ ವಿಭಜಿಸಿಕೊಂಡು ಮಾನವೀಯತೆಯನ್ನು ಕಳೆದುಕೊಂಡನು. ಕವಿ ಹೇಳುತ್ತಾರೆ, ಹುಡುಕಬೇಕು ಮನುಜಮತ, ಅಂದರೆ ನಿಜವಾದ ಧರ್ಮ, ಮಾನವೀಯತೆ, ಪ್ರೀತಿ, ಸಮಾನತೆ, ಸಹಬಾಳ್ವೆ ಮತ್ತು ಪ್ರಕೃತಿ ಮಾನವ ಸಂಬಂಧದ ಪುನರುತ್ಥಾನ. ಕವಿ ಮನುಷ್ಯನು ಮತ್ತೆ ಪ್ರಕೃತಿಯೊಂದಿಗೆ ಸಂಪರ್ಕ ಸಾಧಿಸಬೇಕೆಂದು ಸೂಚಿಸ್ತವ. ಇದಿಷ್ಟು ಇತಿಹಾಸ ಎಂಬ ಒಂದು ಪದ್ಯದ ಸಾರಾಂಶವಾಗಿದ್ದು, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.